ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಳಿನಿ ಕನ್ನಡ ಕ್ಲಾಸ್. ಇವಾಗ ಬಂದ್ಬಿಟ್ಟು ನಾನು ನನ್ನ ಒಂದು ನೈಟ್ ಫುಡ್ಗೆ ರೊಟೀನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು ಅಂತ ಅಷ್ಟೇ. ನನ್ನ ಸ್ಕಿನ್ ಕೇರ್ ಇರುತ್ತಿದೆ ಅಂತ ಪ್ರಯತ್ನ ಅಂತೂ ಅಲ್ಲ. ನಿಮಗೆ ಏನಾದರೂ ಅದರಿಂದ ಹೆಲ್ಪ್ ಆಗ್ಬೋದು. ನಾನು ಈ ಪ್ರಾಡಕ್ಟ್ಸಿಂದ ನಿಮಗೆ ಯಾರಾದರೂ ಆ ಪ್ರಾಡಕ್ಟ್ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಬಂದು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ ವಾಶ್ ಮಾಡೋಕ್ಕೆ ನಾನು ಬಂದ್ಬಿಟ್ಟು ಸೆಟಪ್ ಇಲ್ಲ ಆಗಿದ್ದು ಆಯಿಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅವತ್ತೇ ಹೇಳಿದ್ದೀನಿ, ನಾನು ಆಯಿಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡೋದು. ಆಯಿಲ್ ಸ್ಕಿನ್ ಕ್ಲೆನ್ಸರ್ ಇದಾದಮೇಲೆ ನಾನು ವೀಕ್ಲಿ 1 or 2 times ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಸ್ಕ್ರಬ್ ಬಂದ್ಬಿಟ್ಟು ಇದು ಮಿಲ್ಕ್ ಆ್ಯಂಡ್ ಹನಿ ಅಂತ ಇದ್ದೀನಿ. ಈ ಸ್ಕ್ರಬ್ಬು ಇಲ್ಲಾಂದರೆ ಲವ್ ನ್ಯಾಚರ್ ಅವ್ರದ್ದು 3-in-1 ಮಾಸ್ಕು ಆ್ಯಂಡ್ ಸ್ಕ್ರಬ್ ಎರಡೂ ಆಗುತ್ತೆ. ಇವೆರಡನ್ನ ಯೂಸ್ ಮಾಡ್ತೀನಿ. ಆ ಥರ ಒಂದು ಪ್ರಾಡಕ್ಟು ವೀಕ್ಲಿ 1 or 2 times ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಹೋಮ್ ರೆಮಿಡಿ ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ. ಹೋಮ್ ರೆಮಿಡಿನೇ ನನಗೆ ಇಷ್ಟ ಆಗುತ್ತೆ ಜಾಸ್ತಿ. ಈ ನಾವು ಪ್ರಾಡಕ್ಟ್ಸ್ಗಿಂತ ಹೋಮ್ ರೆಮಿಡಿನೇ ಜಾಸ್ತಿ ಯೂಸ್ ಮಾಡೋದು. ಅದೇ ನನಗೆ ಇಷ್ಟ ಆಗುತ್ತೆ. ಅದೇ ನನ್ನ ಫೇಸ್ನ ಕ್ಲಿಯರ್ ಮಾಡೋಕ್ಕೆ ಆ್ಯಂಡ್ ಬ್ರೈಟಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ನಾನು ಇದನ್ನು ಜಾಸ್ತಿ ಚೂಸ್ ಮಾಡ್ತೀನಿ. ಸೊ ಈಗ ಫೇಸ್ನ ವಾಶ್ ಮಾಡಿರೋದಾಗಿದೆ. ಇದಾದಮೇಲೆ ನಾನು ಫಸ್ಟು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಬಂದ್ಬಿಟ್ಟು ನಾವು ಪ್ಲಮ್ ಅದು ರೈಸ್ ವಾಟರು ಪ್ಲಸ್ ನಿಯಾಸಿನಮೈಡ್ 3% ಟೋನರ್ನ ಯೂಸ್ ಮಾಡ್ತೀನಿ. ಒಂದು 2 minutes ಟೋನರ್ ನಮ್ಮ ಫೇಸ್ಗೆ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಸೊ ಟೋನರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಮ್ಮ ಸ್ಕಿನ್ನಲ್ಲಿ ಏನಾದ್ರು ಡೆಡ್ ಸ್ಕಿನ್ಸು ಅಥವಾ ಡಸ್ಟು ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗಲಿ, ಫೇಸಲ್ಲಿ ಏನಿರುತ್ತೆ ಅಂತ ಟೋನರ್ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಬ್ರೈಟ್ನೆಸ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಟೋನರ್ ಯೂಸ್ ಮಾಡ್ತೀವಿ. ಟೋನರ್ ಆದಮೇಲೆ ನಾನು ಯೂಸ್ ಮಾಡೋದು ಸಿರಮು. ಸಿರಮ್ ಬಂದ್ಬಿಟ್ಟು ನಾನು ಒಂದೊಂದು ಸಿರಮ್ ಯೂಸ್ ಮಾಡ್ತೀನಿ. ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಡೈಲಿ ಸಿರಮ್ನ ಒಂದೇ ಯೂಸ್ ಮಾಡಲ್ಲ. ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತೆ ಒಂದು, ಆ್ಯಂಡ್ ಕೋಚಿಕ್ ಆ್ಯಸಿಡು ಆ್ಯಂಡ್ ನಿಯಾಸಿನಮೈಡು, ಈ ಥರ ತುಂಬ ಇದ್ದಾವೆ. ಆದರೆ ಇದು ಆರ್ಡಿನರಿ ಇರೋದು ನಿಯಾಸಿನಮೈಡು. ಡೈಲಿ ಒಂದೊಂದು ನನಗೆ ಫೇಸ್ಗೆ ಯಾವುದು ಬೇಕು ಅನಿಸ್ತಿರುತ್ತೆ. ನನಗೆ ಒಂದೊಂದು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಇದೆ ಅಂತ ಅನಿಸ್ತಿರುತ್ತೆ, ಅಥವಾ ಪಿಂಪಲ್ ಮಾರ್ಕ್ಸ್ ಇದೆ, ಫೇಸ್ದೆಲ್ಲ ಕಾಣಿಸ್ತಿದೆ, ಅದ್ರ ಮೇಲೆ ನಾನು ಯೂಸ್ ಮಾಡ್ತೀನಿ. ಸೊ ಒಂದೊಂದಕ್ಕೊಂದೊಂದು ಇದು ಕೋಚಿಕ್ ಆ್ಯಸಿಡ್ ಬಂದ್ಬಿಟ್ಟು ಡಾರ್ಕ್ ಸ್ಪಾಟ್ಸು ಮತ್ತು ಪಿಗ್ಮೆಂಟೇಷನ್ಗಿದೆ. ನಿಯಾಸಿನಮೈಡ್ ಬಂದ್ಬಿಟ್ಟು ಇದರಲ್ಲಿ ಬ್ರೈಟ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಆ್ಯಂಡ್ ಓಪನ್ ಪೋರ್ಸ್ ಇರುತ್ತಲ್ಲ, ಓಪನ್ ಪೋರ್ಸ್ ಕಮ್ಮಿ ಮಾಡುತ್ತೆ. ಓಪನ್ ಪೋರ್ಸ್ ನನಗೆ ಸ್ವಲ್ಪ ಇದೆ, ಸೊ ಅದು ಕಮ್ಮಿ ಮಾಡೋಕ್ಕೋಸ್ಕರ ನಾನು ನಿಯಾಸಿನಮೈಡ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಬಂದ್ಬಿಟ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಕೂಡ ನಮಗೆ ಪಿಂಪಲ್ ಮಾರ್ಕ್ಸ್ ಇರುತ್ತಲ್ಲ, ಈ ಪಿಂಪಲ್ ಮಾರ್ಕ್ಸ್ನೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ಹೊಸ್ದಾಗಿ ಏನಾದರೂ ಪಿಂಪಲ್ಸು ಗ್ರೋ ಅವಾಗಿನ ಬರ್ತಾ ಇದೆ ಅಂದರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಕೋಚಿಕ್ ಆ್ಯಸಿಡು ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಆ್ಯಂಡ್ ವಿಟಮಿನ್ ಸಿ ಸಿರಮ್ ಬಂದ್ಬಿಟ್ಟು ನಾನು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತೀನಿ. ನೈಟ್ ಟೈಮ್ ವಿಟಮಿನ್ ಸಿ ಯೂಸ್ ಮಾಡಲ್ಲ. ಆ್ಯಂಡ್ BHA ಪಿಲ್ಲಿಂಗು ವೀಕ್ಲಿ 1 or 2 times ಯೂಸ್ ಮಾಡ್ತೀನಿ. ಅದನ್ನು ಯೂಸ್ ಮಾಡಬೇಕಾದ್ರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಎಲ್ಲ. ಸೊ ನಾನು ಇವತ್ತು ಬಂದ್ಬಿಟ್ಟು ನಿಯಾಸಿನಮೈಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಯಾಸಿನಮೈಡ್ ಇದು ಬಂದ್ಬಿಟ್ಟು ನಿಯಾಸಿನಮೈಡ್ 10% ಇದೆ ಆ್ಯಂಡ್ ಜಿಂಕ್ 1% ಇದೆ. ಇದು ಬಂದ್ಬಿಟ್ಟು ದ ಆರ್ಡಿನರಿ ಅವ್ರದ್ದು. ಸೊ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು, ನನ್ನ ಸ್ಕಿನ್ಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಜಾಸ್ತಿ ಏನಿಲ್ಲ, ಒಂದು 3 drops ಅಷ್ಟೇ. ಬೇಗ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಆಯಿಲ್ನೆಸ್ ಅನ್ನೋ ಥರ ಏನು ಫೀಲ್ ಮಾಡಲ್ಲ. ಸ್ಕಿನ್ನ ಆಯಿಲ್ ಥರ ಏನು ಅನಿಸಲ್ಲ.
ನೋಡಿ ಎಷ್ಟು ಸ್ಕಿನ್ ಎಲ್ಲ ಚೆನ್ನಾಗಿ ಪ್ರೆಟ್ ಮಾಡುತ್ತೆ. ಆ್ಯಂಡ್ ಒಂದು 2 ಮಿನಿಟ್ಸ್ ಬಿಡಬೇಕು ಸಿರಮ್ ಅಪ್ಲೈ ಮಾಡಾದರೆ. ನೋಡಿ ಗ್ಲೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಒಂದೊಂದು ದಿನ ನಾನು ನ್ಯೂಸಲ್ಲಿ ಕೂಡ ಯೂಸ್ ಮಾಡ್ತೀನಿ. ಸೊ ಸಿರಮ್ ಯೂಸ್ ಮಾಡಲಿಲ್ಲ ಅಂದರೆ ಈ ನ್ಯೂಸು ಸಿರಮ್ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಏನಿದೆ ಅದನ್ನು ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ. ನಾನು ಯಾವಾಗಾರ ಯೂಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸಿರಮ್ ಬದಲೇ ಯೂಸ್ ಮಾಡೋದು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಇಲ್ಲಾಂದರೆ ಇದನ್ನು ಯೂಸ್ ಮಾಡಿ ಕೂಡ ಸಿರಮ್ ಯೂಸ್ ಮಾಡ್ಬೋದು. ನನಗೆ ಇದನ್ನು ಯೂಸ್ ಮಾಡಿ ಸಿರಮ್ ಯೂಸ್ ಮಾಡಿದ್ರೆ ಸೆಟ್ ಆಗಲ್ಲ. ನನ್ನ ಸ್ಕಿನ್ನು ಒಂಥರ ಪಿಂಪಲ್ ಆಗ್ದಂಗೆ ಆಗುತ್ತೆ, ಇಚ್ಚಿಂಗ್ ಆಗ್ದಂಗೆ ಆಗ್ತಿರುತ್ತೆ, ಆ್ಯಂಡ್ ರ್ಯಾಷಸ್ ಕೂಡ ಬಂದಂಗೆ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು 2 ಒಟ್ಟಿಗೆ ಯೂಸ್ ಮಾಡಿದೆ. ಆದಮೇಲೆ ಮಾಯ್ಶ್ಚರೈಸರ್ಗೆ ಬಂದ್ಬಿಟ್ಟು ನಾನು ಪಾನ್ಸ್ ಯೂಸ್ ಮಾಡ್ತೀನಿ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಪಾನ್ಸ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ. ಇದರಲ್ಲಿ ಹೈಡ್ರೋನಿಕ್ ಆಸಿಡ್ ಕೂಡ ಇರುತ್ತೆ ಆ್ಯಂಡ್ ವಿಟಮಿನ್ ಇ ಕೂಡ ಇರುತ್ತೆ. ಸೊ ಇದು ಬಂದು ನನ್ನ ಸ್ಕಿನ್ ಬಂದ್ಬಿಟ್ಟು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಜೆಲ್ ಬೇಸ್ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತೀನಿ. ಕ್ರೀಮ್ ಬೇಸ್ ಯೂಸ್ ಮಾಡಿದ್ರೆ ನನ್ನ ಆಯಿಲ್ ಇನ್ನೂ ಜಾಸ್ತಿ ಆಗುತ್ತೆ, ಪ್ರೊಡ್ಯೂಸ್ ಮಾಡಿಬಿಡುತ್ತೆ ಸ್ಕಿನ್ನು. ಸೊ ಅದಕ್ಕೋಸ್ಕರ ಜೆಲ್ ಬೇಸ್ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ಮಾಯ್ಶ್ಚರೈಸರ್ ಆ್ಯಂಡ್ ಅಫೋರ್ಡಬಲ್ ಕೂಡ. ನೀವು ಏನೇ ಫೇಸಿಗೆ ಯೂಸ್ ಮಾಡಿದ್ರು ನಿಕ್ಕೋ ಕೂಡ ಯೂಸ್ ಮಾಡಿ. ಏಕೆಂದರೆ ಫೇಸ್ ಒಂದು ಕಲರು ನಿಕ್ ಒಂದು ಕಲರು ಆ ಥರ ಆದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಫೇಸಿಗೆ ಏನೇ ಯೂಸ್ ಮಾಡಿದ್ರು ಸೊ ಹ್ಯಾಂಡ್ಸ್ ಎಲ್ಲ ಇರುತ್ತೆ, ಅದನ್ನು ಸ್ವಲ್ಪ ಹಿಂಗೆ ರಬ್ ಮಾಡ್ಕೊಂಡ್ರೆ ಆಗೋಯ್ತು, ಮುಗಿಯುತ್ತೆ. ಇದಾದಮೇಲೆ ನಾನು ಈಗ ಯೂಸ್ ಮಾಡೋದು ಬಂದುಬಿಟ್ಟು ಐ ಕ್ರೀಮ್ ಬಂದ್ಬಿಟ್ಟು ನಾನು ಐ ಬ್ಲಿಶ್ ಅನ್ನೋ ಇದು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಇದ್ರ ಮುಂಚೆ ಒಂದು ಐ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ, ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಬಟ್ ನಾನು ಅದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆಲ್ಲ, ಆಫ್ಲೈನಲ್ಲಿ ಎಲ್ಲ ತೊಗೊಂಡಿದ್ದು ನಂಗೆ ಅದು ಸಿಗಲಿಲ್ಲ. ಅದಕ್ಕೋಸ್ಕರ ಇದು ತೊಗೊಂಡೆ. ಇದು ರಿವ್ಯೂ ಕೂಡ ಚೆನ್ನಾಗಿದೆ ಆ್ಯಂಡ್ ನನ್ನ ಡಾರ್ಕ್ ಸರ್ಕಲ್ಸ್ ಏನಿದೆ, ಪಫಿನೆನ್ಸು, ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಪೀಚ್ ಅಮೌಂಟ್ ಅಷ್ಟೇ ತೊಗೊಬೇಕು, ಜಾಸ್ತಿ ತೊಗೊಳಂಗಿಲ್ಲ. ನಾವು ಐ ಮಸಾಜ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಫಿಂಗರ್ ರಿಂಗೇ ಯೂಸ್ ಮಾಡಬೇಕು. ಏಕೆಂದರೆ ಫಿಂಗರ್ ರಿಂಗಲ್ಲಿ ಅಷ್ಟು ಆಗಿ ಮಸಾಜ್ ಇದಾಗಲ್ಲ. ಅದಕ್ಕೋಸ್ಕರ ಫಿಂಗರ್ ರಿಂಗೇ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಐಸ್ ಆಯಿತು, ಫೇಸ್ ಆಯಿತು, ಲಿಪ್ಸಿಗೆ ನಾನು ಬೇಬಿ ಚೋಕ್ರ ಅವ್ರದ್ದು ಟಿಂಟೆಡ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಕೋಕೋ ಬಟರು ಆ್ಯಂಡ್ ಪೊಮಗ್ರೆನೇಟ್ ಆಯಿಲ್ ಇರೋದ್ರಿಂದ ನಮ್ಮ ಲಿಪ್ಸ್ನ ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಫೀಲ್ ಕೊಡುತ್ತೆ. ಇದರ ಸ್ಮೆಲ್ ಅಂತೂ ನಂಗೆ ಸ್ಟ್ರಾಬೆರಿ ತಿನ್ನೋ ಫೀಲ್ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಬೇಬಿ ಚೋಕ್ರ ಅವ್ರದ್ದು ನಾನು ಬಂದ್ಬಿಟ್ಟು ಇದನ್ನ ನನಗೆ ಎಲ್ಲೋ ಆಫರಲ್ಲಿ ಸಿಕ್ಕಿದ್ದು. ಬೇಬಿ ಚೋಕ್ರ ಮಾಮ್ ಆ್ಯಂಡ್ ಬೇಬಿ ಕಾಂಬೋ ಆಫರ್ಸಲ್ಲಿ ಸಿಕ್ಕಿತ್ತು. ಸೊ ನನ್ನ ಮಗಳಿಗೋಸ್ಕರ ಅಂತ ತೊಗೊಬೇಕಾರೆ ಇದು ನನಗೂ ತೊಗೊಂಡೆ. ತುಂಬ ಚೆನ್ನಾಗಿದೆ. ನಾನು ಇದು 3ನೇದು ಆಲ್ರೆಡಿ ತೊಗೊಂಡಿರೋದು, 2 ಆಗಲೇ ಖಾಲಿಯಾಗಿದ್ದಾವೆ. ಆ್ಯಂಡ್ ಇದ್ರ ಬದಲೇ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ವ್ಯಾಸ್ಲಿನು ತುಂಬ ಚೆನ್ನಾಗಿದೆ. ಲಿಂಕ್ ಎಲ್ಲ ಬೇಕು ಅಂದರೆ ನಾನು ಇದನ್ನೆಲ್ಲ ನೈಕಾನಲ್ಲಿ ಬೈ ಮಾಡಿದ್ದು. ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇಲ್ಲಾಂದರೆ ನೈಕಾ, ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ. ನೀವು ಓನ್ಲಿ ಟೈಪ್ ಮಾಡಿದ್ರೆ ಸಾಕು, ಅದು ನೇಮ ಅದೇ ಬಂದ್ಬಿಡ್ತವೆ. ಆ್ಯಂಡ್ ಈ ಪ್ಲಮ್ ಇದೆಯಲ್ಲ, ಈ ಪ್ಲಮ್ ಟೋನರಲ್ಲಿ ಇನ್ನೂ ಒಂದು ರೋಸ್ ವಾಟರ್ ಬರುತ್ತೆ, ಅದು ಚೆನ್ನಾಗಿದೆ.
ಬಟ್ ನಾನು ರೋಸ್ ವಾಟರ್ ಏನಕ್ಕೆ ಯೂಸ್ ಮಾಡಲಿಲ್ಲ ಅಂದರೆ ತೊಗೊಳ್ಲಿಲ್ಲ ಅಂದರೆ ರೋಸ್ ವಾಟರ್ ಅದೇ ನಾನು ಬೇರೆ ಬ್ರ್ಯಾಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ರೋಸ್ ವಾಟರ್ ಏನು ಬೈ ಮಾಡಿಲ್ಲ. ಆ್ಯಂಡ್ ಆಯಿಲ್ ಸ್ಕಿನ್ ಇರೋರು ಗ್ರೀನ್ ಟೀ ಇರುತ್ತಲ್ಲ, ಅದು ಆ ಟೋನರ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಆಯಿಲ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ, ಅದನ್ನ ಅಲ್ಲೇ ಡಿಕ್ರೀಸ್ ಮಾಡ್ತಾ ಇರುತ್ತೆ ಸ್ಕಿನ್ ಒಳಗಡೆನೆ. ಜಾಸ್ತಿ ಎಕ್ಸಸ್ ಆಯಿಲ್ಸ್ನ ಪ್ರೊಡ್ಯೂಸ್ ಇನ್ನೂ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಯಿತು. ಆ ಪ್ರಾಡಕ್ಟ್ ಬಂದ್ಬಿಟ್ಟು ಲ್ಯಾಕ್ಟೋಕಾಲಮೈನ್ ಅಂತ. ಇದು ಬಂದ್ಬಿಟ್ಟು ನಾವು ಅವತ್ತು ಡಿ-ಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಿದ್ಲು. ತುಂಬ ಚೆನ್ನಾಗಿದೆ ಮಾತ್ರ. ಇದು ನಾನು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತೀನಿ. ಫೇಸ್ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿ ಕ್ರೀಮ್ ಯೂಸ್ ಮಾಡ್ತೀನಿ. ನಮ್ಮ ಸ್ಕಿನ್ನಲ್ಲಿ ಎಕ್ಸಸೈಸ್ ಆಯಿಲ್ ಏನಿರುತ್ತೆ ಅದನ್ನು ಪ್ರೊಡ್ಯೂಸ್ ಮಾಡಲ್ಲ. ಬೆಳಗ್ಗೆ ಸ್ಕಿನ್ ಯಾವ ರೀತಿ ಇರುತ್ತೋ, ನಾನು ಆಫೀಸಿಂದ ಬರಬೇಕಾದ್ರೂ ಅದೇ ರೀತಿ ಇರುತ್ತೆ ಸ್ಕಿನ್ನು. ಆಯಿಲ್ನ ಪ್ರೊಡ್ಯೂಸ್ ಮಾಡಲ್ಲ, ಯಾಕೆಂದರೆ ನನ್ನ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಸೊ ನಾನು ಯಾವಾಗಲೂ ಸ್ವೆಟ್ ಆಗ್ತಿದ್ದೆ ಅಥವಾ ಹಿಂಗೆ ಟಿಶ್ಯೂನಲ್ಲಿ ಅದರೆಲ್ಲ ವೈಪ್ ಮಾಡ್ಕೊತಾ ಇದ್ದೆ. ಬಟ್ ಇದು ಯೂಸ್ ಮಾಡಿದಾಗಿಂದ ನನಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ನೋಡಿ, ಅದ್ರ ಮೇಲೆ ಬರ್ತಿದ್ದಾರೆ ಫಾರ್ ಆಯಿಲ್ ಸ್ಕಿನ್ ಓನ್ಲಿ ಅಂತ. ಆ್ಯಂಡ್ ಅದ್ರ ಜೊತೆಗೆ ಅಬ್ಸರ್ವ್ ಓನ್ಲಿ ಎಕ್ಸಸೈಸ್, ಜಾಸ್ತಿ ಎಕ್ಸಸೈಸ್ ಏನಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಜಾಸ್ತಿ ಏನಿಲ್ಲ, ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. 150 ರುಪೀಸ್ ಅಷ್ಟೇ. ಇದು 150 ರುಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾರ್ದು ಆಯಿಲ್ ಸ್ಕಿನ್ ಇದೆ ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಸ್ಟಲ್ಲಿ ಬೆಸ್ಟ್ ಸಿಗುತ್ತೆ ನಿಮಗೆ, ಚೀಪ್ ಆ್ಯಂಡ್ ಬೆಸ್ಟಾಗಿರೋ ಅಂತ ಸಿಗುತ್ತೆ. ಇದು ಬಾಡಿ ಲೋಷನ್ ಅಪ್ಲೈ ಮಾಡಿ, ಹ್ಯಾಂಡ್ಸ್ಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಂಡಿರ್ತೀನಿ. ಪ್ಲಸ್ ಬಾಡಿ ಲೋಷನ್ ನಾನು ನೈಟ್ ಹೊತ್ತು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ ಹ್ಯಾಂಡ್ಸ್ಗೆ. ಯಾಕೆಂದರೆ ವಿಂಟರ್ ಸ್ಟಾರ್ಟ್ ಆಯಿತು, ಹ್ಯಾಂಡ್ಸ್ ಎಲ್ಲ ಒಂಥರ ರಫ್ ಅನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನೀವು ನೇಲ್ಸ್ ನೀವು ಅಷ್ಟು ಉದ್ದ ಬೆಳೆಸಿದ್ದೀರಲ್ಲ, ಹೇಗೆ ಬೆಳೆಸ್ತೀರಾ ಅದ್ರ ಬಗ್ಗೆ ಒಂಚೂರು ಹೇಳಿಲ್ಲ. ನೇಲ್ಸ್ ಬೆಳೆಸೋದ್ರಲ್ಲಿ ಏನು ಹೇಳೋಣ, ಅದರಲ್ಲಿ ಏನೂ ಇಲ್ಲ, ಅದೇ ಬೆಳೆಯುತ್ತಷ್ಟೇ. ಸೊ ಇರೋದಕ್ಕೆ ನಿಮ್ಗೆ ಅನಿಸಿರ್ಬೋದು ಏನು ಇಷ್ಟು ಹೆಂಗೆ ಬೆಳೆಸ್ತಾರೆ ಅಂತ. ಸೊ ಮನೆಯಲ್ಲಿ ಪಾತ್ರೆ ತೊಳೆದು ಅಥವಾ ನೀರಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ಅದು ಅಷ್ಟು ಇರಲ್ಲ, ಕಟ್ಟಾಗುತ್ತೆ. ನಮ್ಮಮ್ಮ ಮಾಡ್ತಾರೆ, ಸೊ ನಾನೇನು ಮಾಡೋದಿಲ್ಲ. ಅದಕ್ಕೋಸ್ಕರ ಹಂಗಿದೆ ಅಷ್ಟೇ, ಇನ್ನೇನು ಇಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ನೇಲ್ಸ್ ಬಗ್ಗೆ. ಆ್ಯಂಡ್ ನೇಲ್ಸ್ನ ನಾನು ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಲ್ಲ, ನಂಗೆ ನೇಲ್ಸ್ ಬೆಳೆಸೋದು ಇಷ್ಟ, ಅದಕ್ಕೆ ಹಂಗಿರುತ್ತೆ. ನನಗೆ ಬೇಗ ಗ್ರೋ ಆಗುತ್ತೆ ನೇಲ್ಸು, ಏನೂ ಮಾಡೋಕ್ಕಲ್ಲ. ಒಂದು ತಿಂಗಳಲ್ಲೇ ಇಷ್ಟು, 10 ತಿಂಗಳು ಕಟ್ ಮಾಡಿದೆ. ಸೊ ಆಲ್ರೆಡಿ ಇಷ್ಟು ಬಂದಿದೆ. ಸೊ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ನ್ಯಾಚುರಲ್ ಆಗಿ ಅದು ಗ್ರೋ ಆಗುತ್ತೆ. ಅದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಕೇರ್ ಏನು ಮಾಡಲ್ಲ. ನೇಲ್ಸ್ ಬೆಳೆಸ್ಬೇಕು ಅಂತಲೇ ಏನು ಅದಕ್ಕೆ ಎಕ್ಸ್ಟ್ರಾ ಏನು ಯೂಸ್ ಮಾಡೋ ಅಂಥದ್ದು ಏನೂ ಇಲ್ಲ. ನೇಲ್ಸ್ ಬೆಳೆಸೋಕ್ಕೆ ಯಾರು ಏನು ಯೂಸ್ ಮಾಡಲ್ಲ. ಬಟ್ ಕೇರ್ ಮಾಡ್ತಾರೆ ಒಬ್ಬರು. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನೇಲ್ಸ್ ಏನು ಕಟ್ಟಾದರೆ ಬೆಳೀತಿರ್ತಾರೆ ಅಷ್ಟೇ. ಸೊ ನನ್ನ ನೇಲ್ಸ್ ಕೇರ್ ಬಗ್ಗೆ ಕೇಳಿದವ್ರಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಸೊ ನಿಮಗೋಸ್ಕರನೇ ವಿಡಿಯೋದಲ್ಲಿ ಫ್ರೀ ಮಾಡಿಕೊಂಡು ಹೇಳಿದ್ದೀವಿ. ಸೊ ತುಂಬ ದಿನ ಆಗಿತ್ತು ನನ್ನ ವಿಡಿಯೋ ಆಲ್ರೆಡಿ ಮಾಡಿ. ಸೊ ಫೈನಲಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಿಕೊಂಡು ಅಂದರೆ ಫ್ರೀಗೆ ಇರ್ತೀನಿ, ಒಂಥರ ಲೇಝಿ ಮಾಡೋಕ್ಕೆ. ಯಾರು ಮಾಡ್ತಾರೆ ಅಂತ ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲರಿಗೂ ನನ್ನ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ರೊಟೀನ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ವ್ಯೂಸ್ ಬರ್ತಾಯಿದೆ, ಸಬ್ಸ್ಕ್ರೈಬ್ ಯಾರೂ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡದವ್ರನ್ನ ಬೆಳೆಸಿ. ಸೊ ನಾವು ಹೊಸದಾಗಿ ಈಗ ಸ್ಟಾರ್ಟ್ ಮಾಡ್ತಿರೋರು, ನಮಗೂ ಒಂದು ಸಪೋರ್ಟ್ ಇದೆ, ನಮಗೂ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ವೀಡಿಯೋಸ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ, ನಮಗೂ ವೀಡಿಯೋ ಮಾಡೋಕ್ಕೆ ಮನಸ್ಸಿಗೆ ಬರೋದಿಲ್ಲ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ನಾವು
ನಾನು ಒಂದಿನ ತೋರಿಸ್ತೀನಿ ನಾವು ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ನೋಡಾದರೂ ಸಬ್ಸ್ಕ್ರೈಬ್ ಮಾಡ್ಕೊತೀರ ನನ್ನ, ಯಾಕೆಂದರೆ ನಾನು ಯಾವುದೇ ಕಡೆ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಾನು ಯಾರಿಗೂ ಶೇರು ಕೂಡ ಮಾಡಿಲ್ಲ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ನಾನು ಎಲ್ಲೂ ಹೇಳಿಲ್ಲ. ಸೊ ನಾನೇ ಓನಾಗಿ ನಾನು ಸ್ಟಾರ್ಟ್ ಮಾಡಿರೋದು, ಯಾರಿಗೂ ಹೇಳ್ದಂಗೆ, ನಾನು ಯಾರು ಸಪೋರ್ಟು ತಗೊಂಡಂಗೆ ನಾನೇ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರು ಸಬ್ಸ್ಕ್ರೈಬರ್ಸ್ನ ತೊಗೊಂಡು ಅವ್ರು ನೋಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ನನಗೆ ಸಬ್ಸ್ಕ್ರೈಬರ್ಸೇ ಇಂಪಾರ್ಟೆಂಟು. ಅವ್ರು ನನಗೆ ಒಂದು ಸ್ವಲ್ಪ ಜನ ಇದ್ದಾರೆ ಇದರಲ್ಲೂ, ನನ್ನದೇನು ಜಾಸ್ತಿ ನಾನೇನು ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿಲ್ಲ, ತುಂಬ ಕಮ್ಮಿನೇ ಇರೋದು ನನ್ನ ಸಬ್ಸ್ಕ್ರೈಬರ್ಸು. ಬಟ್ ಅದರಲ್ಲಿ ಒಂದು ಸ್ವಲ್ಪ ಜನ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಆ್ಯಂಡ್ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸು. ಅಷ್ಟೇ ನಾನು ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗಿನ್ನ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆನ್ಸರ್ ಮಾಡೇ ಮಾಡ್ತೀನಿ. ನಾನು ಯಾವುದೇ ಕಾಮೆಂಟ್ಗೂ ರಿಪ್ಲೈ ಮಾಡ್ದಂಗೆ ಇಲ್ಲ. ಸೊ ನಿಮಗೆ ಏನಾದರೂ ಪ್ರಾಡಕ್ಟ್ ಬಗ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂತ ಹೇಳಿ ನಾನು ಅದ್ರ ಪ್ರಾಡಕ್ಟ್ದೇ ಒಂದೊಂದು ವೀಡಿಯೋನ ಹಾಕ್ತೀನಿ. ಅದ್ರ ಬಗ್ಗೆ ಒಂದೊಂದಿರುತ್ತೆ, ನಿಮಗಿನ್ನ ಈಸಿ ಆಗುತ್ತೆ. ಎಂತೆಂತಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಅದರಿಂದ ಏನು ಬೆನಿಫಿಟ್ಸು ಅದೆಲ್ಲ ನಿಮಗೂ ಗೊತ್ತಾಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮಸ್ತೆ.